ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 1 ನೋಡಿ, 5321 ಸಂಖ್ಯೆಯಲ್ಲಿ ಬರೆಯಿರಿ ಅಲ್ವಾ. ಅದಕ್ಕೆ ನೀವೇನು ಮಾಡಬೇಕು, 5 3 2 1 ಅದನ್ನು 5321 ಆ ರೀತಿಯಾಗಿ ಬರಿಬೇಕಾಗತ್ತೆ. ಪ್ರಶ್ನೆ 2 ನೋಡಿ, 6821 ಮೈನಸ್ 5820 ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿದ್ರೆ ಅದನ್ನು ವ್ಯವಕಲನ ಮಾಡಬೇಕಾಗತ್ತೆ ಮಕ್ಕಳ. 1ರಲ್ಲಿ 0 ಹೋದರೆ 1, 2ರಲ್ಲಿ 2 ಹೋದರೆ 0, 8ರಲ್ಲಿ 8 ಹೋದರೆ 0, 6ರಲ್ಲಿ 5 ಹೋದರೆ 1. ಇದರ ವ್ಯತ್ಯಾಸ 1001. ಓಕೆನಾ. ನೆಕ್ಸ್ಟ್ ನೋಡಿ, ಪ್ರಶ್ನೆ 3, ಲಘು ಕೋನ ಎಂದರೇನು? 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನು ಲಘು ಕೋನ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳ? ಹಿಂದಿನ ತರಗತಿಯಲ್ಲಿ ಓದಿರೋದನ್ನು ನೆನಪು ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರಶ್ನೆ 4 ನೋಡಿ, 3/4 ಇಂಟು 5/7 ಇದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಉತ್ತರ ಏನಾಗುತ್ತೆ ಮಕ್ಕಳ? 15/28. 5 3 15, 4 7 28, 15/28. ಓಕೆನಾ. ನೆಕ್ಸ್ಟು ಪ್ರಶ್ನೆ 5, -10 ABCಯಲ್ಲಿ ಸಂಖ್ಯಾ ಸಹಗುಣಕ ಏನಾಗಿರುತ್ತೆ ಮಕ್ಕಳ? 10. ನೆಕ್ಸ್ಟ್ ನೋಡಿ, ಪ್ರಶ್ನೆ 6, 3ರ ಘಾತಾಂಕ 4 ವಿಸ್ತರಿಸಿ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಏನು ಮಾಡಬೇಕು ಮಕ್ಕಳ? ಇದನ್ನು 3ನ್ನ 4 ಸಲ ಗುಣಾಕಾರ ಮಾಡಬೇಕು. ಆಯಿತಾ. 3 3 9, 9 3 27, 27 3 81 ಈ ರೀತಿಯಾಗಿ 3ನ್ನು 4 ಸಲ ಗುಣಾಕಾರ ಮಾಡಿ ಬರುವಂತಹ ಬೆಲೆಯನ್ನು ಬರಿಬೇಕಾಗತ್ತೆ ಮಕ್ಕಳ. ಓಕೆನಾ. ನೆಕ್ಸ್ಟು ಪ್ರಶ್ನೆ 7, 2x - 3 = 5 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಏನು ಮಾಡಬೇಕು ಮಕ್ಕಳ? ಇದನ್ನು ಮಕ್ಕಳ ಇಲ್ಲಿ x = -5 ಮತ್ತು -2 + 3 ಇದನ್ನು ಮಾಡಿದಾಗ ಉತ್ತರ ಬರುವಂಥದ್ದು 4. x = 4 ಆಗುತ್ತೆ ಮಕ್ಕಳ ಉತ್ತರ. ಪ್ರಶ್ನೆ 8 ನೋಡಿ, 5 ಸೆಂಟಿಮೀಟರ್ ಉದ್ದ ಮತ್ತು 4 ಸೆಂಟಿಮೀಟರ್ ಅಗಲ ಇರುವ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫಾರ್ಮುಲಾ ಏನು ಮಕ್ಕಳ? ಅದು ಆಯತದ ವಿಸ್ತೀರ್ಣ = 5 × 4, 5 4 20, ಒಟ್ಟು 20 ಸೆಂಟಿಮೀಟರ್. ಓಕೆನಾ. ಪ್ರಶ್ನೆ 9, ಶೇಕಡಾ ಲಾಭ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೂತ್ರ ಹೇಳಿ ಮಕ್ಕಳ. ಶೇಕಡಾ ಲಾಭ = ಲಾಭ / ಕೊಂಡಂತಹ ಬೆಲೆ × 100. ಶೇಕಡ ಅಂತ ಬಂದಾಗ × 100 ಕಂಪಲ್ಸರಿ ಇರುತ್ತಲ್ವಾ. ಓಕೆ. ಲಾಭ / ಕೊಂಡ ಬೆಲೆ × 100. ನೆಕ್ಸ್ಟ್ ಪ್ರಶ್ನೆ 10 ನೋಡಿ, 2 3 4 2 6 2 8 2 6 5 ಈ ದತ್ತಾಂಶದ ಬಹುಲಕ ಕಂಡುಹಿಡಿಯಿರಿ. ಉತ್ತರ ಏನು ಮಕ್ಕಳ ಇದಕ್ಕೆ? ಇದರ ಬಹುಲಕ = 4. ಮಕ್ಕಳ ಇಲ್ಲಿಗೆ 8ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.